ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಜನರಲ್ ಅನಿಲ್ ಚೌಹಾಣ್ ಅವರ ಹೇಳಿಕೆ ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡು ಹಿಡಬೇಕಾದ್ರೆ ವಿಶೇಷ ಅಧಿವೇಶನವನ್ನ ಕರೀಬೇಕು, ಸಂಸತ್ ಅಧಿವೇಶನ. ಅಲ್ಲಿ ಯುದ್ಧದ ತಯಾರಿ ಹೇಗೆ ಮಾಡಿದ್ರಿ, ಹೇಗೆ ಯುದ್ಧ ಮಾಡಿದಿರಿ ಅನ್ನೋದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಬೇಕು. ಏಕೆಂದ್ರೆ ದೇಶದ ಜನ ಎಲ್ಲಾ ವಿಷಯಗಳನ್ನ ಅರಿಯಬೇಕು, ಅದರಲ್ಲಿ ಪಾರದರ್ಶಕತೆ ಇರಬೇಕು. ಅನಿಲ್ ಚೌಹಾಣ್ ಅವರ ಉತ್ತರ ಹಲವಾರು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟಿದೆ, ಹೀಗಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಮುತ್ಯ. ಹಾಗಾದ್ರೆ ಜನರಲ್ ಅನಿಲ್ ಚೌಹಾಣ್, ನಮ್ಮ ಆರ್ಮಿ ಚೀಫ್, ಹೇಳಿದ್ದೇನು? ಅವರು ಸಿಂಗಾಪುರ್ನಲ್ಲಿ ಬ್ಲೂಮ್ಬರ್ಗ್ ಅನ್ನುವಂತ ಒಂದು ಮಾಧ್ಯಮಕ್ಕೆ ಸಂದರ್ಶನ ಕೊಡ್ತಾರೆ. ಸಂದರ್ಶಕರು ಕೇಳ್ತಾರೆ, ನಿಮ್ಮ 6 ರಫೇಲ್ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಹೊಡೆದುರುಳಿಸಿದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ನಿಜಾನ? ಅವಾಗ ಅನಿಲ್ ಚೌಹಾಣ್ ಬಹಳ ಪ್ರಾಮಾಣಿಕವಾಗಿ ಹೇಳ್ತಾರೆ, ನೋಡಿ, ಆತರ ಒಂದೇ ಒಂದು ವಿಮಾನವನ್ನು ಅವರು ಹೊಡೆದು ಉಳಿಸಿಲ್ಲ. ಉಳಿಸಿದ್ದೆ ನಿಜ ಆಗಿದ್ರೆ ಅದನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ ಅಂದ್ರೆ ಅದರ ಡೆಬ್ರೀಸ್ ಆದ್ರೂ ಸಿಗ್ಲೇಬೇಕು ಅಂತ ಯಾವುದೇ ವಿದ್ಯಮಾನ ನಡೆದಿಲ್ಲ. ಪಾಕಿಸ್ತಾನ 100ಕ್ಕೆ 100 ಸುಳ್ಳು ಹೇಳಿದೆ. ಆದರೆ ನಾವು ಯುದ್ಧ ತಂತ್ರಗಾರಿಕೆಯಲ್ಲಿ ಸ್ವಲ್ಪ ಎಡವಟ್ಟಾಗಿದ್ದು ನಿಜ. ಆದ್ರೆ 2 ದಿವಸದಲ್ಲಿ ಅದನ್ನು ಸಾವರಿಸಿಕೊಂಡು ಮಾರನೇ ದಿವಸ ಸರಿಯಾದಂತ ದಾಳಿಯನ್ನ ಮಾಡಿದ್ವಿ. ನಮ್ಮ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಇದು ಅತ್ಯಂತ ಪ್ರಾಮಾಣಿಕವಾದ 100ಕ್ಕೆ 100% ಪ್ರಾಮಾಣಿಕವಾದಂತ ಅಭಿಪ್ರಾಯ. ಆಮೇಲೆ ಅತ್ಯಂತ ಅಧಿಕೃತವಾದಂತ ಅಭಿಪ್ರಾಯ. ಯಾಕೆಂದ್ರೆ ಆರ್ಮಿ ಚೀಫ್ಗಿಂತ ದೊಡ್ಡವರು ಯಾರು ಇಲ್ವೇ ಇಲ್ಲ. ಅವ್ರು ಹೇಳಿದ್ಮೇಲೆ ಮುಗಿದೋಯ್ತು. ಅದನ್ನು ನೀವು ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಬೇರೆ ಯಾರೇ ಮಾತಾಡಿದ್ರು ಕೂಡ ಅದು ವದಂತಿ ಆಗಬಹುದು, ಅಥವಾ ಊಹೆ ಆಗಬಹುದು, ಕಲ್ಪನೆ ಆಗಬಹುದು. ಯಾರು ಗ್ರೌಂಡ್ ಜೀರೋದಲ್ಲಿದ್ದು ಕಮಾಂಡ್ ಅನ್ನ ಕೊಡ್ತಾರೋ ಅಂತ ವ್ಯಕ್ತಿ ಸಾರ್ವಜನಿಕವಾಗಿ ವಿದೇಶಿ ಮಾಧ್ಯಮದಲ್ಲಿ ಹೇಳಿದಾಗ ನೀವು ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬರೋಲ್ಲ, ಅಷ್ಟು ನಿಖರತೆ ಇರ್ತದೆ. ಆದ್ರೆ ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವರಲ್ಲಿ ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಅಂತ ಹೇಳಿ, ಅದಕ್ಕೆ ಅದು ಪಾರದರ್ಶಕವಾಗಿರ್ಬೇಕು. ನಮ್ಮ ಎಷ್ಟು ಯುದ್ಧ ವಿಮಾನಗಳು ಬಿದ್ದಿದಾವೆ ಅನ್ನೋದನ್ನ ಅವ್ರು ಹೇಳ್ಬೇಕು. ಹೇಳ್ತಾ ಇದಾರ ಅನಿಲ್ ಚೌಹಾಣ್, ಇಲ್ಲ, ನಮ್ದು ಯಾವ ಯುದ್ಧ ವಿಮಾನವೂ ಬಿದ್ದಿಲ್ಲ, ತಂತ್ರಗಾರಿಕೆಯಲ್ಲಿ ವ್ಯತ್ಯಾಸ ಆಗಿ ಸ್ವಲ್ಪ ಪ್ರಾರಂಭದಲ್ಲಿ ತೊಂದರೆ ಆಯ್ತು, 2 ದಿವಸದಲ್ಲಿ ನಾವು ಸರಿ ಮಾಡ್ಕೊಂಡು ಮತ್ತೆ ದಾಳಿ ಮಾಡಿದ್ವಿ ಅಂತ ಹೇಳಿದ್ದಾರೆ. ಅದನ್ನ ಹೇಳದೇನೋ ಇರಬಹುದಿತ್ತು, ಆದ್ರೆ ಆ ರೀತಿಯಾದಂತ ಚಾಲುಗಿರಿಯನ್ನ ಅವ್ರು ಮಾಡ್ಲಿಲ್ಲ. ವಾಕ್ಯವನ್ನೇ ಪ್ರಸ್ತಾಪ ಮಾಡದೆ ಹೋಗಿದ್ರು ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಪಾಕಿಸ್ತಾನದವರು ನಾವು ಮಾಡಿದ ಪತ್ರಿಕಾಗೋಷ್ಠಿಯ ರೀತಿಯಲ್ಲಿ ಮಾಕ್ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಹೇಳಿದ್ದೆಲ್ಲ ಸುಳ್ಳು. ವಿಡಿಯೋ ಗೇಮ್ ನ ತೋರಿಸಿ ನಮ್ಮ ಅಟ್ಯಾಕ್ ಈ ರೀತಿ ಮಾಡಿದೀವಿ ಅಂತ ಹೇಳ್ಕೊಂಡಂತ ಜನ ಅವರು. ರಫೇಲ್ ಎಲ್ಲಿ ಹೊಡೆದು ಬಿದ್ದಿದಾವೆ ತೋರಿಸ್ರಿ ಅದು ತುಣುಕುಗಳು ಅಂತ ಕೇಳಿದ್ರೆ, ಇಲ್ಲಿಲ್ಲ, ಅವು ಭಾರತದಲ್ಲಿ ಬಿದ್ದಿದ್ದಾವೆ ಅಂತ ಹೇಳಿದ್ರು. ಭಾರತಕ್ಕೆ ದಾಳಿ ಮಾಡಿ ಯುದ್ಧ ವಿಮಾನ ಒಂದು ಭಾರತದ ಯಾವ್ದಾದ್ರು ಒಂದು ಮರ್ಕಜ್ ಮೇಲೆ ದಾಳಿ ಮಾಡಿದ್ ಪಾಕಿಸ್ತಾನದ ಮೇಲೆ, ಅಲ್ಲಿ ತಾನೇ ಅದ್ರ ಡೆಬ್ರಿಸ್ ಸಿಗ್ಬೇಕು. ಈ ರೀತಿ ಅಂತ ಸುಳ್ಳು ಊಹಾಪೋಹ ಹೇಳ್ಕೊಂಡು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಪಾಕಿಸ್ತಾನದವರು. ಹೋದ ದೇಶದಲ್ಲೆಲ್ಲ ಅವ್ರಿಗೆ ಚೀಮಾರಿ ಹಾಕಿ ಕಳಿಸ್ತಾ ಇದ್ದಾರೆ. ಅವ್ರ ಜೊತೆ ಯಾವುದೇ ಸಂಪರ್ಕವನ್ನು ಇಟ್ಕೋತಾ ಇಲ್ಲ. ಅಷ್ಟೇ ಅಲ್ಲ, ರಷ್ಯಾ ಕೂಡ ನಿನ್ನೆ ಸ್ಪಷ್ಟೀಕರಣವನ್ನ ನೀಡಿದೆ. ನಾವು ಯಾವುದೇ ರೀತಿಯಾದಂತ $2.8 ಬಿಲಿಯನ್ ವ್ಯವಹಾರ ಮಾಡ್ತಾ ಇಲ್ಲ, ನಾವಲ್ಲಿ ಸ್ಟೀಲ್ ಪ್ಲಾಂಟ್ ಹಾಕ್ತಾ ಇಲ್ಲ. ಸ್ಟೀಲ್ ಪ್ಲಾಂಟ್ 1972ರಲ್ಲಿ ಸೋವಿಯತ್ ಯೂನಿಯನ್ ಇದ್ದಾಗಲೇ ಮಾಡಿದಂತ ಪ್ಲಾಂಟ್ ಅದು ಪಾಕಿಸ್ತಾನದ ಜೊತೆ. ಇವರು ಯಾವುದನ್ನೂ ಸರಿಯಾಗಿ ಮಾಡಲ್ಲ ಪಾಕಿಸ್ತಾನದವರು. ಭಿಕ್ಷಾಟನೆ ಒಂದೇ ಸರಿಯಾಗಿ ಮಾಡೋದು. ಹೋದಲ್ಲಿ ಭಿಕ್ಷೆ ಬೇಡೋದು, ಉಗ್ರಗಾಮಿಗಳನ್ನ ಎಕ್ಸ್ಪೋರ್ಟ್ ಮಾಡೋದು, ಅದರಲ್ಲಿ ನಿಸ್ಸೀಮರು, ಅದರಲ್ಲಿ ಕೌಶಲ್ಯವನ್ನು ಹೊಂದಿದ್ರು ನಿಷ್ಣಾತರು. ಯಾವುದೋ ಒಂದು ಇಂಡಸ್ಟ್ರಿ ನಡೆಸೋದ್ರೆ ಇಂಡಸ್ಟ್ರಿ ನಡ್ಸಕ್ಕಾಗಲ್ಲ. ಯಾವುದು ಕಾಲಾಂತರದ 1993ಕ್ಕೆ ನಿಂತು ಹೋಯ್ತು, ಮತ್ತೆ ಅದಕ್ಕೆ ಫಂಡಿಂಗ್ ಮಾಡ್ಲಾಯ್ತು, ಮತ್ತೆ ನಿಂತು ಹೋಯ್ತು. 2015 ಸಂಪೂರ್ಣ ಸ್ತಬ್ಧ ಆಯ್ತು. ಮೊನ್ನೆ 2 ಪ್ರತಿನಿಧಿಗಳು ಮಾತಾಡಿದ್ದಕ್ಕೆ ಪಾಕಿಸ್ತಾನ ಸುಳ್ಳು ಹೇಳ್ಕೊಂಡು ಓಡಾಡ್ಲಿಕ್ಕೆ ಶುರು ಆಯ್ತು. ಸುಳ್ಳು ಹೇಳೋದೇ ಅವ್ರ ವೃತ್ತಿ. ಏನಂತ, ನಿಮಗೆ $2 ಬಿಲಿಯನ್ ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ರಷ್ಯಾದ ಅಧ್ಯಕ್ಷರು ವ್ಲಾದಿಮಿರ್ ಪುಟಿನ್ ಅವರು. ನಾವು ಮತ್ತೆ ಉದ್ಯೋಗ ಸೃಷ್ಟಿ ಆಗುತ್ತೆ, ರಷ್ಯಾ ಪಾಕಿಸ್ತಾನದ ಬಗ್ಗೆ ಇನ್ನಿಲ್ಲದ ಹಾಗೆ ವಿಶೇಷ ಆಸ್ಥೆಯನ್ನು ವಹಿಸಿದೆ. ಫೋಟೋ ಬೇರೆ ಹಳೆಯದು, 2022ರ ಫೋಟೋ, ಶಾಬಾಜ್ ಶರೀಫು ಮತ್ತೆ ವ್ಲಾದಿಮಿರ್ ಪುಟಿನ್ ಇರೋದು. ನೋಡಿದವ್ರು ಇದ್ರು ಇರ್ಬೋದು, ಸಭೆ ಆಗಿರ್ಬೋದು ಅಂತ ತಿಳ್ಕೋಬೇಕು. ನೋಡಿದ್ರೆ ಸುಳ್ಳು ಫೋಟೋ. ಈ ಫೋಟೋ ವೈರಲ್ ಮಾಡಿದ ಕಾಂಗ್ರೆಸ್. ಎಂತ ದುರಂತ ನೋಡಿ. ಮಾರನೇ ದಿವಸ ಬೆಳಗ್ಗೆನೆ ರಷ್ಯಾ ಹೇಳಿಕೆಯನ್ನು ಕೊಡುತ್ತೆ, ಸ್ಪಷ್ಟೀಕರಣ ಏನಂತ, ನಾವು ಯಾವುದೇ ವ್ಯವಹಾರವನ್ನ ನಾವು ಪಾಕಿಸ್ತಾನ ಜೊತೆ ಮಾಡ್ತಾ ಇಲ್ಲ, ಭಾರತ ಮತ್ತು ನಮ್ಮ ಸಂಬಂಧವನ್ನ ಕೆಡಿಸ್ಲಿಕ್ಕೆ ಈ ರೀತಿ ವದಂತಿಯನ್ನ ಹರಡಿಸಲಾಗ್ತಾ ಇದೆ ಅಂತ ಸ್ಪಷ್ಟನೆ ಕೊಟ್ಟು ಪಾಕಿಸ್ತಾನ ಮುಖಭಂಗಾಗಿ ವಾಪಸ್ ಹೋಯ್ತು. ಆದರೆ
ಪಾಕಿಸ್ತಾನದ ಬಗ್ಗೆ ವಿಶೇಷ ಆಸೆ ನಮ್ಮ ಮಲ್ಲಿಕಾರ್ಜುನ ಮುತ್ಯಾಗಿ. ಅವ್ರು ಕೇಳಿದ ಪ್ರಶ್ನೆಯನ್ನು ಇವರು ಕೇಳ್ತಾ ಇರೋದೀಗ. ಅವ್ರೇನು ಹೇಳಿದ್ದಾರೆ, ಭಾರತ ವಿಮಾನವನ್ನ ಹೊಡೆದುರುಳಿಸಿದೀವಿ ಅಂತ ಅವ್ರು ಹೇಳಿದ್ದಾರೆ. ಇವ್ರೇನ್ ಹೇಳ್ತಾ ಇದ್ರೆ ಮಲ್ಲಿಕಾರ್ಜುನ ಮುತ್ಯ, ಎಷ್ಟು ವಿಮಾನವನ್ನ ಹೊಡೆದುರುಳಿಸಿದ್ದಾರೆ ಅವರು? ಸ್ವಾಮಿ, ಯುದ್ಧ ಮಾಡ್ತಾ ಇರೋದು, ಯುದ್ಧದಲ್ಲಿ ವಿಮಾನನೂ ಹೊಡೆದುರುಳಿಸ್ತಾರೆ, ಕ್ಷಿಪಣಿಗಳು ಫೇಲ್ ಆಗ್ತವೆ, ಡ್ರೋನ್ಗಳು ಕೆಲಸ ಮಾಡೋದಿಲ್ಲ, ಎಲ್ಲವೂ ನಡೀತಾ ಇರ್ತವೆ. ಯುದ್ಧದ ಭಾಗ ಅದು. ಒಂದು ಯುದ್ಧದಲ್ಲಿ ಏಕಪಕ್ಷೀಯವಾದಂತ ಜಯ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿಯೂ ನಷ್ಟ ಆಗುತ್ತದೆ, ಅವರಲ್ಲಿ ಅಪಾರವಾದಂತ ನಷ್ಟ ಆಗತ್ತೆ. ನಮ್ಮಲ್ಲಿ ಸಾವು ನೋವಿನ ಸಂಖ್ಯೆ ಕಡಿಮೆ ಆಗತ್ತೆ, ಅವರಲ್ಲಿ ಅಪಾರವಾದಂತ ರೌದ್ರಮಯವಾದಂತ ಬೀಭತ್ಸವಾದಂತ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅದಕ್ಕೆ ಯುದ್ಧ ಅಂತ ಹೇಳೋದು. ಹಾಗಾದ್ರೆ ಯುದ್ಧದಲ್ಲಿ ಈ ಕಡೆ ಇರೋರು ಯಾರಿಗೂ ಒಂದೇ ಒಂದು ಚೂರು ಗಾಯ ಆಗಲಾರದೆ ಕವಚದ ಮಧ್ಯೆ ಕುತ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಸಾಧ್ಯನಾ? ಅಷ್ಟೇ ಅಲ್ಲ, ಚೌಹಾಣ್ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ, ಚೈನಾ ಮತ್ತು ಇತರೆ ದೇಶಗಳಿಂದ ಬಂದಂತ ಅವರ ಕವಚಗಳೇನಿದಾವೆ, ಏರ್ ಡಿಫೆನ್ಸ್ ಸಿಸ್ಟಮ್, ಅದನ್ನು ಭೇದಿಸಿ 300 ಕಿಲೋಮೀಟರ್ ದೂರ ಇರುವಂತ ಟಾರ್ಗೆಟ್ ಅನ್ನ ನಾವು ಹೊಡೆದುರುಳಿಸಿದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದ್ರ ಬಗ್ಗೆ ಮಲ್ಲಿಕಾರ್ಜುನ ಮುತ್ಯ ಏನ್ ಹೇಳ್ತಾರೆ? ಮಲ್ಲಿಕಾರ್ಜುನ ಮುತ್ಯ ಈಗ ಹೇಳ್ತಾ ಇರೋದೇನೋ ವಿಶೇಷ ಅಧಿವೇಶನ. ವಿಶೇಷ ಅಧಿವೇಶನ ಯಾವುದಕ್ಕೋಸ್ಕರ? ನಮ್ದು ನಷ್ಟ ಎಷ್ಟಾಗಿದೆ, ಹೇಗೆ ಯುದ್ಧ ತಯಾರಿ ಮಾಡ್ಕೊಂಡ್ರಿ. ಅಲ್ಲರಿ, ಯುದ್ಧ ಅನ್ನೋದು ಅತ್ಯಂತ ಕಾನ್ಫಿಡೆನ್ಷಿಯಲ್ ಆದಂತ ವಿಚಾರ. ಅದು ಹಾಲಿ ಅಸ್ತಿತ್ವದಲ್ಲಿರುವ ಯುದ್ಧ, ಮುಗಿದು ಹೋಗಿರೋದಲ್ಲ. ಪಾಸ್ ಒತ್ತಿದೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಗಿಯೋ ಯುದ್ಧ ಅಲ್ಲ ಇದು ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರಿಬೇಕಂತೆ, ಅಲ್ಲಿ ಚರ್ಚೆ ಮಾಡ್ಬೇಕಂತೆ. ನಾವು ಚರ್ಚೆ ಮಾಡಿದ್ದನ್ನ ಪಾಕಿಸ್ತಾನದ ಟಿವಿಗಳು ಇಡೀ ದಿವಸ ತೋರಿಸ್ಬೇಕು. ಮಲ್ಲಿಕಾರ್ಜುನ ಮುತ್ಯ ಹಿಂಗಂದ್ರು, ರಾಹುಲ್ ಗಾಂಧಿ ಹಿಂಗಂದ್ರು, ಪವನ್ ಖೇರಾ ಹಿಂಗಂದ್ರು. ನೋಡಿ, ಈ ದೇಶದ ಬೇರೆ ಯಾವ ವಿಪಕ್ಷದವರು ಕೂಡ ಪಾಕಿಸ್ತಾನದ ಪರವಾಗಿ ಈ ರೀತಿಯಾದಂತ ಉಮೇದನ್ನು ತೋರಿಸ್ತಾ ಇಲ್ಲ. ಬೇರೆ ಯಾವುದೇ ಪಕ್ಷ ತಗೊಳ್ಳಿ. ಕಾಂಗ್ರೆಸ್ ಮಾತ್ರ ಬೆಳಗ್ಗೆ ಇದ್ರೆ ಪಾಕಿಸ್ತಾನದ ಪರವಾಗಿ ಪಾಕಿಸ್ತಾನದ ಅಜೆಂಡಾವನ್ನ ಭಾರತದಲ್ಲಿ ಪ್ಲೇ ಮಾಡ್ತಾ ಇದೆ. ಪ್ರಾರಂಭದಿಂದ ಇವರ ನಡೆಯನ್ನ ನೋಡ್ಕೊಂಡು ಬನ್ನಿ. ಆಪರೇಷನ್ ಸಿಂಧೂರ್ ಮಾಡೋಕ್ಕಿಂತ ಮುಂಚೆ ಏಪ್ರಿಲ್ 22ರ ಘಟನೆ ಆದ ತಕ್ಷಣ ಏನ್ ಮಾಡ್ತಾ ಇದ್ರಿ, ಮೆಣಸಿನಕಾಯಿ ನಿಂಬೆ ಹಣ್ಣು ಹಚ್ಕೊಂಡು ಕೂತಿದ್ದೀರಲ್ಲ, ಯುದ್ಧ ಕೀಳಿರಿ ಅಂತ ಗಲಾಟೆ ಮಾಡಿದ್ರು. ಯುದ್ಧ ಶುರು ಆದ್ಕೊಳ್ಳಿ, ಯಾವಾಗ ನಿಲ್ಲಿಸ್ತೀರಿ, ನಮ್ಗೆ ಶಾಂತಿ ಬೇಕು ಅಂತ ಇವರೇ ಹೇಳಿ. ಈ ರೀತಿಯಾದಂತ ದ್ವಂದ್ವ ನಿಲುವು, ದೇಶದ ಪರವಾಗಿ ನಿಂತು ಪಾಕಿಸ್ತಾನಕ್ಕೆ ಕ್ಯಾಕರಿಸಿ ಉಗಿಬೇಕಾದಂತ ಒಬ್ಬ ವಯೋವೃದ್ಧ ಮನುಷ್ಯ ಮಲ್ಲಿಕಾರ್ಜುನ ಮುತ್ಯ, ಈತನಿಗೋಸ್ಕರ ಒಂದು ಸಂಸತ್ ಅಧಿವೇಶನವನ್ನ ಕರಿಬೇಕಂತೆ. ಹಾಗಾದ್ರೆ ಇವ್ರೇನು ಕೋರ್ಟ್ ಮಾರ್ಷಲ್ ಮಾಡ್ತಾರ? ಅದನ್ನಾದ್ರೆ ಹೇಳಿಬಿಡು ನೋಡೋಣ. ಏನೋ ದೊಡ್ಡ ತಪ್ಪು ಮಾಡಿದವರಿಗೆ ಪ್ರಮಾದ ಮಾಡಿದಂಗೆ ದೇಶದ ವಿರುದ್ಧವಾಗಿ ನೀವು ಬೇರೆ ಎಲ್ಲರನ್ನು ಬಿಟ್ಬಿಡಿ, ನರೇಂದ್ರ ಮೋದಿನ ಬಿಡಿ, ಬಿಜೆಪಿ ಬಿಡಿ, ಎಲ್ಲರನ್ನು ಬಿಡಿ. ಈ ದೇಶದ ಸೈನಿಕರ ತ್ಯಾಗ, ಬಲಿದಾನ, ಅವರ ಪರಾಕ್ರಮ, ಅವರ ಶೌರ್ಯ, ಅದು ನಿಮ್ಮ ಲೆಕ್ಕಕ್ಕಿಲ್ವಾ? ಅವ್ರನ್ನೂ ಅನುಮಾನದ ದೃಷ್ಟಿಯಿಂದ ನೋಡ್ತೀರಾ, ಅವ್ರನ್ನೂ ಸಂದೇಹ ಪಡ್ತೀರಾ. ಹಂಗಾರೆ ನೀವು ನಂಬೋದು ಯಾರನ್ನ? ನೀವು ನಂಬೋದು ಹಿಂಡನ್ಬರ್ಗ್ ರಿಸರ್ಚ್ನ, ನೀವು ನಂಬೋದು ಸ್ಯಾಮ್ ಪಿಟ್ರೋಡನ್ನ, ನೀವು ನಂಬೋದು ಪಾಕಿಸ್ತಾನವನ್ನ, ನೀವು ನಂಬೋದು ಚೈನಾ ವಿಷಯದಲ್ಲೂ ಹಾಗೆ ಮಾಡಿದ್ರು. ಭಾರತದವ್ರನ್ನ ಎಕ್ಕುಟ್ಟು ಹೊಡೆದು ಹಾಕ್ಬಿಟ್ರು ಅಂತ ರಾಹುಲ್ ಗಾಂಧಿ ಹೇಳ್ಕೊಂಡು ಓಡಾಡಿ. ವಿಷಯ ನೋಡಿದ್ರೆ 22 ಜನ ನಮ್ಮವ್ರ ಹತ್ತಿರ ಆದ್ರೆ ಅವ್ರು 46 ಜನ ತೀರ್ಕೊಂಡಿದ್ರು. ಸ್ವತಃ ಆಸ್ಟ್ರೇಲಿಯಾದ ನ್ಯೂಸ್ ಚಾನೆಲ್ ಹೇಳಿದ್ದು, ನಾವು ಹೇಳಿದ್ದಲ್ಲ ಇದು. ಅಷ್ಟು ನಿಖರವಾದಂತ ಸಂಖ್ಯೆ ಅನ್ಕೊಡ್ತು. ಅಂದ್ರೆ ಸಂದರ್ಭ ಬಂದಾಗ ಶತ್ರು ರಾಷ್ಟ್ರ ಯಾರ್ದಿದೆಯೋ ಅದರ ಪರವಾಗಿ ಮಾತನಾಡುವುದು, ಹೇಳಿದ್ರೆ ಜನರ ಪರವಾಗಿ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳೋದು. ಗೌತಮ್ ಅದಾನಿ ವಿಚಾರ ಬಂದಾಗ ನಮ್ಮ LIC, ನಮ್ಮ ಸ್ಟೇಟ್ ಬ್ಯಾಂಕು ಎರಡು ಮುಳುಗಿ ಹೋಗ್ತಾ ಇದ್ದಾವೆ. ಎರಡಕ್ಕೂ ಕಾರಣ ಇವರೇ. ವರದಿ ಬಂದಿದೆ, ದುಡ್ಡೆಲ್ಲ ಮುಳುಗಿ ಹೋಯ್ತು ಅಂತೇಳಿ ನಿವೃತ್ತರನ್ನ ಗಾಬರಿ ಆಗುವ ಹಾಗೆ, ಗೊಂದಲ ಉಂಟಾಗುವ ಹಾಗೆ, ಅವ್ರನ್ನ ಬೀದಿಗಿಳಿದು ಹೋರಾಟ ಮಾಡುವ ಹಾಗೆ ಪ್ರೇರಣೆ ಮಾಡಿದ್ದು ಇದೇ ಮಲ್ಲಿಕಾರ್ಜುನ ಮುತ್ಯ. ಈಗ ಈತನಿಗೋಸ್ಕರ ನಾವು ವಿಶೇಷ ಅಧಿವೇಶನವನ್ನ ಕರಿಬೇಕು. ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ ನಮ್ಗೆ? ನಿಮ್ಗೆ ಉತ್ತರ ಕೊಡಲ್ಲ ರೀ, ಏನ್ರಿ ಮಾಡ್ಕೋತೀರ ನೀವು? ನಿಮ್ಗೆ ಉತ್ತರ ಕೊಡ್ಬೇಕಾದಂತ ಅಗತ್ಯತೆ ಏನೂ ಇಲ್ಲ. ಉತ್ತರ ಕೊಡಲ್ಲ, ಏನ್ ಮಾಡ್ತೀರಿ ಮಾಡಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಏನ್ ಮಾಡ್ಲಿಕ್ಕಾಗತ್ತೆ ಸ್ವಾಮಿಯವರು? ಬಹುಮತದಲ್ಲಿರುವ ಸರ್ಕಾರ, ನಿಷ್ಠೆಯಿಂದ ಕೆಲಸ ಮಾಡ್ತಾ ಇರೋ ಸರ್ಕಾರ, ದಕ್ಷತೆಯಿಂದ ಹೋರಾಟ ಮಾಡ್ತಂತ ಸೈನಿಕರು, ಪ್ರಾಮಾಣಿಕವಾಗಿರುವಂತ ಜನರಲ್ಲು, ಇಂಥದೊಂದು ಅದ್ಭುತವಾದ ವ್ಯವಸ್ಥೆ, ಜಗತ್ತು ಕೊಂಡಾಡ್ತಾ ಇರುವಂತ ಸೈನ್ಯ, ಭಾರತ ತಾಂತ್ರಿಕವಾಗಿ ಯಾವ ರೀತಿ ಇದೆ ಅಂತ ಜಗತ್ತಿಗೆ ತೋರಿಸಿದಂತ ಸಂಭ್ರಮದ ಸಂದರ್ಭ. ಅಂತ ಸಂದರ್ಭದಲ್ಲಿ ಅಧಿವೇಶನ ಕರೆಯಂತ ಉಪದ್ವ್ಯಾಪ ಮಾಡ್ತಾರೆ. ವಯಸ್ಸಾಗಿದೆ, ಏನ್ ಮಾಡೋಣ ಸ್ವಾಮಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.